ನಾವು 618ರಲ್ಲಿ ಇನ್ನೊಂದು ಸಲ ಅದನ್ನು ನೋಡಿ ಕರೆಕ್ಟಾಗಿರೋದನ್ನು ಎಲ್ಲ ಸಂದೇಶವನ್ನು ಕಳಿಸ್ತೀವಿ. ಅದಕ್ಕೆ ತಕ್ಕಂತೆ ಎಲ್ಲರೂ ನಮೂದಿಸ್ಕೊತಾರೆ. ನಾವು ಕೂಡ ಜಾತಿ ಜನಗಣತಿಯನ್ನು ಪ್ರತ್ಯೇಕವಾಗಿ ನಾವು ನಮ್ಮ ಸಂಘಗಳ ಮುಖಾಂತರ ನಾವು ಮಾಡ್ತೀವಿ. ಏನಾದರೂ ಏರ್ಪೇರಾದರೆ ಸರ್ಕಾರದಲ್ಲಿ ಅದನ್ನು ತಿದ್ದುಪಡಿಗೆ ಹಾಕ್ಕೊತೀವಿ, ತಿದ್ದುಪಡಿ ಮಾಡ್ತೀವಿ. ಇದನ್ನು ಕೇಂದ್ರದಿಂದ ರಾಜ್ಯದಿಂದ ಎಲ್ಲ ಕಡೆ ಕೂಡ ಜಾತಿ ಜನಗಣತಿ ಆಗಬೇಕು ಅನ್ನೋ ತೀರ್ಮಾನ ಆಗಿದೆ. ಯಾರ ಮೇಲೇನೋ ಒಬ್ಬರ ಮೇಲೆ ಯಾರೋ ಒಬ್ಬರು ಏನೋ ಮಾಡಿದರೆ ಅಂತ ಅದ್ರ ಬಗ್ಗೆ ನಾವು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕೇಂದ್ರ ಸರ್ಕಾರದ ನಿರ್ಧಾರವೂ ಕೂಡ ಆಗಿದೆ. ರಾಜ್ಯ ಸರ್ಕಾರ ಅದಕ್ಕಿಂತಲೂ ಮೊದಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ. ಮಾಡಲಿ. ಅಕ್ಟೋಬರ್ 1ನೇ ತಾರೀಕಿಂದ ಜಾತಿ ಜನಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ವೋಟರ್ ಲಿಸ್ಟು ಕೂಡ ಕ್ಲಿಯರೆನ್ಸ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾರೇ ಮಾಡಲಿ, ರಾಜ್ಯ ಸರ್ಕಾರ ಮಾಡಲಿ, ಕೇಂದ್ರ ಸರ್ಕಾರ ಮಾಡಲಿ, ಜನಕ್ಕೆ ಒಳ್ಳೇದಾದರೆ ಸಾಕು. ಸರ್, ಜಾತಿ ಜನಗಣತಿಯಿಂದ ಸಮುದಾಯಗಳ ನಡುವೆ ಒಡಕುಂಟಾಗುತ್ತೆ ಅನ್ನೋ ಒಂದು ಆರೋಪ ಇದೆ. ಯಾರು ಹೊಡೆದಾಡ್ಕೊಂಡಿದ್ದಾರೆ ಇಲ್ಲಿ ತನಕ? ಯಾರು ಹೊಡೆದಾಡ್ಕೊಂಡಿದ್ದಾರೆ ಹೇಳು? ಒಂದೇ ಓಣಿಯಲ್ಲಿ ಕುರುಬರು ಇರ್ತಾರೆ, ಎಸ್ ಸಿಗಳಿರ್ತಾರೆ, ಒಕ್ಕಲಿಗರಿರ್ತಾರೆ, ಕಮ್ಮಾಸ್ ಇರ್ತಾರೆ, ಇನ್ನು ಯಾವ್ಯಾವ ಇತರ ಜನಾಂಗ ಯಾರು ಹೊಡೆದಾಡ್ಕೊಂಡಿಲ್ಲ. ನಾವು ರಾಜಕೀಯದವರು ಅದನ್ನು ಸೃಷ್ಟಿ ಮಾಡ್ತೀವಿ. ಜಾತಿ ಹೊಡೆದಾಡ್ಕೊಳ್ತಾರೆ. ಯಾವುದಕ್ಕೋಸ್ಕರ ಹೊಡೆದಾಕ್ತಾರೆ? ಅವ್ರ ಹೆಸರಿಲ್ಲದೆ ಇದ್ದರೆ ಹೊಡೆದಾಡ್ಕೊತಾರೆ. ಅವ್ರ ಹೆಸರಿರುವಾಗ ಯಾಕೆ ಹೊಡೆದಾಡ್ಕೊತಾರೆ? ನಥಿಂಗ್ ಡೂಯಿಂಗ್. ತಪ್ಪುಗಳಾದಾಗ ಸ್ವಲ್ಪ ಅದನ್ನು ತಿದ್ದುಕೊಳ್ಳೋದು ಸರ್ಕಾರ ಮಾಡಬೇಕಾಗತ್ತೆ. ತಪ್ಪುಗಳು ಇಲ್ಲದಂತೆ ಮಾಡಬೇಕಾಗಿದೆ. ಇದಕ್ಕೆ ನಾವು ಸ್ವಾಗತ ಮಾಡ್ತೀವಿ.